ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್. ಮೊದಲದಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಫುಲ್ ಶಾಕ್ ಇದೆ. ಏನಪ್ಪ ಅಂತ ಅನ್ನೋದು ಈ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಫಸ್ಟ್ ಏನಪ್ಪ ಅಂತಂದರೆ ಹನಿಮೂನ್ನ ಪ್ಲ್ಯಾನ್ ಆಗ್ತಾ ಇರೋದು ಇಡೀ ಎಲ್ಲ ಮನೆ ಮಂದಿ, ವಲ್ಲಭ ಅವ್ರ ತಂದೆ ಕೂಡ ಹೇಳ್ತಾರೆ. ಸೊ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಏನಪ್ಪ ಅಂತಂದರೆ ಗೊತ್ತಿರುತ್ತೆ ನಿಮಗೆ ಹನಿಮೂನ್ ಫ್ಯಾಮ್ಲಿ ಏನೇನು ನಡೀತಾ ಇದೆ ಅಂತ, ಯಾವ ಥರ ಪ್ಲ್ಯಾನ್ನ ಮಾಡ್ತಾ ಇದ್ದಾರೆ ಅಂತ. ಒಬ್ಬರು ಬರಲ್ಲ ಅಂತಂತ ಇದ್ದಾರೆ, ಒಬ್ಬರು ಬರ್ತೀನಿ ಅಂತಂತ ಇದ್ದಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ವಲ್ಲಭ ಅವ್ರ ತಂದೆ ಏನಂತಂದರೆ ಎಲ್ಲರೂ ಕೂಡ 3 ಜೋಡಿ ಹೋಗಿ ಬನ್ನಿ ಅಂತ ಕೂಡ ಒಂದು ಸ್ಪಷ್ಟ ಇದೆ ಕೊಟ್ಟಿದ್ರು ಹಿಂದಿನ ಎಪಿಸೋಡ್ನಲ್ಲಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಪ್ಪ ಅಂತಂದರೆ ಯಾರಪ್ಪ ಅಂತಂದರೆ ಮಾಧವನ ಹೆಂಡತಿ, ಹಂಗಂದರೆ ಪ್ರಿಯಾ ಅವರು. ಸೊ ಪ್ರಿಯಾ ಅವರು ಹೇಳ್ತಾರೆ, ಒಂದು ಫೋನಿನ ಮುಖಾಂತರ ಅವ್ರ ರೂಮ್ನ ತೋರಿಸ್ತಾರೆ. ನೀವು ಎಲ್ಲಿ ಉಳ್ಕೋಬೇಕಾಗುತ್ತೆ ಅಂತ ಕೇಳಿದಾಗ ಆ ರೂಮ್ನ ಒಂದು ಫೋಟೋ ಕೂಡ ತೋರಿಸ್ತಾರೆ. ಬಹಳ ಲಕ್ಸುರಿಯಾಗಿ ಆ ಫೋಟೋನ ಕಾಣುತ್ತೆ ಅಂತ ಇಲ್ಲಿನೂ ಕೂಡ ಯಾರಪ್ಪ ಹೇಳ್ತಾರೆ ಅಂತಂದರೆ ವಲ್ಲಭ ಅವರ ತಂದೆ ಕೂಡ ಹೇಳ್ತಾರೆ. ಬಹಳ ಲಕ್ಸುರಿ ಇರುತ್ತೆ ರೂಮು ಅಂತ ಹೇಳ್ತಾರೆ. ಮತ್ತು ಎಷ್ಟಾಗುತ್ತೆ ಇದು ಖರ್ಚು ಅಂತ ಕೇಳಿದಾಗ, ಹಂಗಂದರೆ ಒಂದು ರೂಮಿಗೆ ಎಷ್ಟು ಆಗುತ್ತೆ ಅಂತಂದಾಗ, ಸೊ ಇಲ್ಲಿ ಪ್ರಿಯಾ ಅವ್ರು ಹೇಳ್ತಾರೆ 3 ದಿನಕ್ಕೆ 5,000 ಅಷ್ಟೇ ಅಂತ ಹೇಳ್ತಾರೆ. ಸೊ 3 ದಿನಕ್ಕೆ 5,000 ಆ ಲಕ್ಸುರಿ ರೂಮ್ನಲ್ಲಿ ಇರ್ಬೋದಾ ಅಂತ ಅನುಮಾನ ಪಡ್ತಾ ಇದ್ದಾರೆ. ಯಾರಪ್ಪ ಅಂತಂದರೆ ಮೀನಾ ಅವರು. ಸೊ ಅನುಮಾನ ಪಟ್ಟುಬಿಟ್ಟು ಮೀನಾ ಅವರು ಅವರ ತಾಯಿ ಕಡೆ ಹೋಗ್ತಾರೆ. ಅವರ ತಾಯಿ ಕಡೆನೂ ಕೂಡ ಹೋಗಿ ಎಲ್ಲರೂ ಕೂಡ ಮಾತಾಡ್ತಾರೆ. ಇಂಥ ಲಕ್ಸುರಿ ರೂಮು, ಇಂಥ ಮಸ್ತಾಗಿರೋ ರೂಮು ಕೇವಲ 3 ದಿನದಲ್ಲಿ 5,000 ಹೇಗೆ ಸಾಧ್ಯ ಅನ್ನೋ ಕೂಡ ಅನುಮಾನ ಪಡ್ತಾ ಇರ್ತಾರೆ. ಮತ್ತು ಇವತ್ತಿನ ಎಪಿಸೋಡ್ನಿ ಬಹಳ ಶಾಕು. ಎದಕ್ಕಪ್ಪ ಅಂದರೆ ಈ ಪ್ಲ್ಯಾನ್ನ ಏನು ಆಗುತ್ತೋ ಮುಂದೆ ಅನ್ನೋದು ಕೂಡ ಬಹಳ ತೀರ್ಮಾನ ಮಾಡ್ತಾ ಇದ್ದಾರೆ. ಬರೀ 3 ದಿನಕ್ಕೆ ಬರೀ 5,000 ಅನ್ನೋದು ಇಲ್ಲಿ ಅಂಥ ಲಕ್ಸುರಿ ರೂಮಿಗೆ ಇದು ಏನೋ ಒಂದು ಪ್ರೀ ಪ್ಲ್ಯಾನ್ ಅಥವಾ ಏನೋ ಒಂದು ಚೇಂಜಸ್ ಇರಬಹುದಾ, ಅದು ಸಕ್ಸಸ್ ಆಗುತ್ತಾ ಅನ್ನೋದು ಕಾರಣಕ್ಕಾಗಿ ಇವತ್ತಿನ ಪ್ರೋಮೋದಲ್ಲಿ ಹೇಳಿದ್ದಾರೆ ಕೂಡ ಇವತ್ತಿನ ಪ್ರೋಮೋ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನೂ ಕೂಡ ಕಳಿಸ್ತಿನಂತೆ, ಈಗ ಬರುತ್ತೆ ಮಧ್ಯಾಹ್ನ ವೇಳೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ನೆಕ್ಸ್ಟ್ ವಿಡಿಯೋನೂ ಕೂಡ ನೋಡಿರಿ. ಆ್ಯಂಡ್ ನೋಟಿಫಿಕೇಷನ್ ಬೆಲ್ ಕೂಡ ಆನ್ ಇಟ್ಟರೆ ಪಟ್ಟಣ ಬರುತ್ತೆ. ಓಕೆ ಫ್ರೆಂಡ್ಸ್, ಹೇಳ್ತಾ ಇದ್ದೀನಿ. ಬಾಯ್, ಎಲ್ರಿಗೂ ನಮಸ್ಕಾರ.